ಹಾಯ್ ಫ್ರೆಂಡ್ಸ್, ನಾನು ವೇದಾವತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರಸಮ್ ಮಾಡ್ತಾ ಇದ್ದೀನಿ. ಇಲ್ಲಿ ಬೇಳೆ ಮತ್ತು ಸಾಂಬಾರ್ ಪೌಡರ್ ಹಾಕ್ತೇನೆ ಮಾಡಿರುವಂತಹ ರಸಮ್ ಇದು. ಈ ರಸಮ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಶೀತ ಕಫ ಏನಿದೆ 2 ದಿನದಲ್ಲೇ ಕಿತ್ಕೊಂಡು ಹೋಗುತ್ತೆ. ಫಸ್ಟ್ ನಾನಿಲ್ಲಿ ಮಿಕ್ಸಿ ಜಾರಿಗೆ ಒಣಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಬಂದ್ಬಿಟ್ಟು 3 ಹಾಕೊಳ್ತಾ ಇದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಅಷ್ಟೇ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಕೂಡ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಅಷ್ಟು ಪೆಪ್ಪರ್ ಹಾಕೊಳ್ತಾ ಇದ್ದೀನಿ. ಹಾಗೆ ಜೀರಿಗೆ ಕೂಡ ಅಷ್ಟೇ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನೀರ್ ಹಾಕೊಳ್ದೇನೆ ಸ್ವಲ್ಪ ಹೊತ್ತು ರುಬ್ಕೊಳ್ತೀನಿ. ಆಮೇಲೆ ಟೊಮೊಟೊ ಹಾಕೊಳ್ತೀನಿ. ಟೊಮೊಟೊ ಬಂದ್ಬಿಟ್ಟು 1 ತಗೊಳ್ತಾ ಇರೋದು, ಅದ್ರಲ್ಲಿ ಅರ್ಧನ ರುಬ್ಬಕ್ಕೆ ಹಾಕೊಳ್ತಾ ಇದ್ದೀನಿ. ಇನ್ನರ್ಧ ಬಂದ್ಬಿಟ್ಟು ಒಗ್ಗರಣೆಗೆ ಹಾಕೊಳ್ತೀನಿ. ಹಾಗೆ ಚಿಕ್ಕ ಲೆಮನ್ ಗಾತ್ರದಷ್ಟು ಹುಣಸೆಹಣ್ಣು ಹಾಕೊಳ್ತೀನಿ. ಇದಕ್ಕೆ ಸ್ವಲ್ಪ ನೀರ್ ಸೇರಿಸ್ಕೊಂಡು ರುಬ್ಕೊಳ್ತೀನಿ. ಇದನ್ನ ಸ್ವಲ್ಪ ಸಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. ಈಗ ಒಗ್ಗರಣೆಗೆ 1 ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆದ್ಮೇಲೆ ಕರಿಬೇವು ಮತ್ತೆ ಒಣಮೆಣಸಿನ್ಕಾಯಿ ಹಾಕೊಳ್ತೀನಿ. ಇಲ್ಲಿ ಒಣಮೆಣಸಿನ್ಕಾಯಿ ಬಂದ್ಬಿಟ್ಟು 2 ಹಾಕೊಂಡಿದ್ದೀನಿ. ಇಲ್ಲಿ ಕರಿಬೇವು ಮತ್ತೆ ಒಣಮೆಣಸಿನ್ಕಾಯಿ ಏನಿದೆ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಒಗ್ಗರಣೆಗೆ ಜೀರಿಗೆ ಏನು ಹಾಕೊಳ್ತಾ ಇಲ್ಲ, ಯಾಕೆಂದ್ರೆ ಜೀರಿಗೆ ನಾವು ರುಬ್ಬೋದಕ್ಕೆ ಹಾಕೊಂಡಿರೋದ್ರಿಂದ ಮತ್ತೆ ಹಾಕೊಳ್ತಾ ಇಲ್ಲ. ಆಮೇಲೆ ಟೊಮೊಟೊ ಹಾಕೊಳ್ತಾ ಇದ್ದೀನಿ. ಟೊಮೊಟೊನ ಅರ್ಧನ ರುಬ್ಬಕ್ಕೆ ಹಾಕೊಂಡಿದ್ವಿ, ಮತ್ತೆ ಇನ್ನು ಅರ್ಧನ ಸಣ್ಣ ಕಟ್ ಮಾಡಿ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಟೊಮೊಟೊನ ಜ್ಯೂಸ್ ಬಿಟ್ಕೊಳ್ಳೋವರೆಗೂ ಒಗ್ಗರಣೆಲ್ಲೇ ಬೇಯಿಸ್ಕೊಳ್ಳೋಣ. ಆಮೇಲೆ ಹುಣಸೆಹಣ್ಣನ್ನ ರುಬ್ಬಕ್ಕೆ ಹಾಕೊಂಡಿರೋದ್ರಿಂದ ಇಲ್ಲಿ ಒಗ್ಗರಣೆಗೆ ಹುಣಸೆಹಣ್ಣು ರಸ ಹಾಕೊಳ್ತಾ ಇಲ್ಲ. ಈಗ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಬಂದ್ಬಿಟ್ಟು ಇಲ್ಲಿ ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಅಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ತೀನಿ. ಆಮೇಲೆ ಈಗ ಖಾರ ಹಾಕೊಳ್ತಾ ಇದ್ದೀನಿ. ಖಾರ ಅಂದ್ರೆ ರುಬ್ಕೊಂಡಿರೋ ಮಸಾಲ ಏನಿದೆ ಅದನ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಖಾರನ ಅಷ್ಟನ್ನು ಹಾಕೊಂಡು ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ತೀನಿ. ಅಂದ್ರೆ ನೀರು ಸ್ವಲ್ಪನೂ ಹಾಕೊಳ್ದೇನೆ ಖಾರ ಏನಿದೆ ಅದನ್ನ ಬೇಯಿಸ್ಕೊಳ್ತೀನಿ. ಅಂದ್ರೆ ಇಲ್ಲಿ ಖಾರನ 3 ಇಂದ 4 ನಿಮಿಷ ಬೇಯಿಸ್ಕೊಳ್ತೀನಿ. ಈಗ ಮಿಕ್ಸಿಯಲ್ಲಿ ತೊಳೆದು ಹುರಿದಿರೋ ನೀರನ್ನ ಹಾಕೊಳ್ತೀನಿ. ಆಮೇಲೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದ್ರೆ ಖಾರ ಮತ್ತೆ ನೀರು ಏನಿದೆ ಒಂದ್ಸಲ ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ರಸಮ್ನ ತೆಳ್ಳಿಗೆ ಮಾಡೋದ್ರಿಂದ ನೀರು ಜಾಸ್ತಿನೇ ಹಾಕೊಳ್ಬೇಕಾಗುತ್ತೆ. ಅಂದರೆ ರಸಮ್ಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೆ ಅಂದರೆ ಸ್ವಲ್ಪ ತೆಳ್ಳಿಗೆ ಇರಬೇಕಲ್ವಾ, ಸೊ ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಬೇಕಾಗುತ್ತೆ. ಅಂದರೆ 2 ರಿಂದ 3 ಲೋಟದಷ್ಟು ನೀರು ಹಾಕೊಳ್ಬೇಕಾಗುತ್ತೆ. ಇಲ್ಲಿ ರಸಮ್ನ ನಾವು ಕುಡಿತೀವಿ ಅಂದರೆ ಸ್ವಲ್ಪ ತೆಳ್ಳಿಗೆ ಇರಬೇಕಾಗುತ್ತೆ. ಹಾಗೆ ಅನ್ನ ಊಟಕ್ಕೂ ಕೂಡ ರಸಮ್ ತೆಳ್ಳಿಗಿದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಒಂದ್ ವೇಳೆ ಶೀತ ಕಫ ಏನಾದರೂ ಇದ್ರೆ ರಸಮ್ನ ಕುದಿಸ್ಕೊಂಡು ಇಳಿಸ್ಕೊಳ್ತೀವಲ್ಲ, ಆ ಟೈಮಲ್ಲಿ 1 ಲೋಟಕ್ಕೆ ಹಾಕೊಂಡು ಬಿಸಿ ಬಿಸಿ ಇದ್ದಾಗಲೇ ಕುಡಿದ್ರೆ ಶೀತ ಏನಿದೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಅದರಲ್ಲೂ ಈಗ ವೆದರ್ ಬಂದ್ಬಿಟ್ಟು ತುಂಬಾನೇ ಕೂಲ್ ಆಗಿರೋದ್ರಿಂದ ಶೀತ ಕಫ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇಂಥ ಟೈಮಲ್ಲಿ ಈ ರಸಮ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಶೀತ ಏನಿದೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಈಗ ರಸಮ್ ಕುದಿ ಬರ್ತಾ ಇದೆ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕೊಳ್ತಾ ಇದ್ದೀನಿ. ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ರುಬ್ಕೊಳ್ಬೇಕಾದ್ರೂ ಕೂಡ ಹಾಕೊಳ್ಬೋದು. ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ 1-2 ನಿಮಿಷ ಹಾಗೆ ಕುದಿಸ್ಕೊಳ್ತೀನಿ. ಇಲ್ಲಿ ಬೆಳ್ಳುಳ್ಳಿ ಪೆಪ್ಪರ್ ಹಾಕಿ ರಸಮ್ ಮಾಡಿರೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ರಸಮ್ ಪೌಡರ್ ಹಾಕ್ತೇನೆ. ಖಾರನ ರುಬ್ಬಿಟ್ಟು ಮಾಡಿರುವಂತಹ ರಸಮ್ ಇದು ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.